ವಿಚಿತ್ರ ದರ್ಪಣ. ಸುರೇಶ ನೋಟಿನ ಪ್ಯಾಕೆಟ್ ಹಿಡಿದು ಗೌರಿಯೊಡನೆ ಹೊರಬಂದಾಗ ಶೇಷಪ್ಪ ಯಾರದೋ ಚೆಕ್ಕಿಗ ಬಟವಾಡೆ ಮಾಡುತ್ತಿರುವುದು ಕಾಣಿಸಿತು. ನಂದು 2% ಮುಸ್ಕೊಂಡು ಕೊಟ್ಟಿದ್ದೀನಿ ಸುರೇಶಣ್ಣ ಎಂದು ಶೇಷಪ್ಪ ಸುರೇಶನಿಗೆ ಹೇಳಿದ. ಸುರೇಶ ಮರುಮಾತಾಡದೆ ತಲೆಯಾಡಿಸುತ್ತಾ ಅಂಗಡಿ ಮೆಟ್ಟಿಲಿಳಿದ. ಇನ್ನು ಗೌರಿಯ ಶಾಪಿಂಗ್ ಶುರುವಾಗುತ್ತದಲ್ಲ ಎಂದು ಯೋಚಿಸುತ್ತಾ ಮಾನಸಿಕವಾಗಿ ಅದಕ್ಕೆ ತಯಾರಾಗುತ್ತಾ, ನಿಂದದೇನೇನಿದೆ ಕೊಳ್ಳೋದಕ್ಕೆ ಬೇಗ ಕೊಡ್ಬಿಡೋಣ ಎಂದು ಗೌರಿ ಕಡೆ ತಿರುಗಿ ಹೇಳಿದ. ಶೇಷಪ್ಪನ ಅಂಗಡಿಯಿಂದ 4 ಹೆಜ್ಜೆ ಬಂದಿದ್ದರಷ್ಟೆ. ಅಷ್ಟರಲ್ಲಿ ಸುರೇಶಣ್ಣ ಎಂದು ಶೇಷಪ್ಪ ಮತ್ತೆ ಕರೆಯುವುದು ಕೇಳಿಸಿತು. ಸುರೇಶ ಹೋದಾಗ, ಇಲ್ಲಿ ಹತ್ರ ಬನ್ನಿ ಎಂದು ಹತ್ತಿರಕ್ಕೆ ಕರೆದು, ಒಂದು ಬೀಡ ಹಾಕ್ಕೊಂಡು ಹೋಗಿ ಎಂದು ಹೇಳುತ್ತಾ ಬೀಡ ಎಲೆ ತೆಗೆದು ಅದಕ್ಕೆ ಸುಣ್ಣ ಸವರತೊಡಗಿದ. ಈ ಸಾರಿ ಶೇಷಪ್ಪನ ಚರ್ಯೆ ಸುರೇಶನಿಗೆ ವಿಚಿತ್ರವಾಗಿ ಕಂಡರೂ ಶೇಷಪ್ಪ ಏನನ್ನೋ ಹೇಳಲು ಕರೆದು ಈ ನಾಟಕ ಆಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ಅನಿಸಿತು. ಅವನ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಆದರೂ ಹೇಳಬೇಕಾದುದನ್ನು ಹೇಳಲು ಯಾಕೆ ಧೇನಿಸುತ್ತಿದ್ದಾನೆಂದು ತಿಳಿಯಲಿಲ್ಲ. ಬೀಡ ಕಟ್ಟುತ್ತಾ ಮುಖ ಹತ್ತಿರಕ್ಕೆ ತಂದು, ಸುರೇಶಂಗ, ಹಿಂದಕ್ಕೆ ತಿರುಗಿ ನೋಡ್ಬೇಡಿ, ನನ್ನ ಬೆನ್ ಹಿಂದೆ ದೊಡ್ಡ ಕನ್ನಡಿ ಇದೆಯಲ್ಲ, ಅದರಲ್ಲಿ ನೋಡಿ, ನಾನ್ ಹೇಳೇನೆ ಎಂದು ತಲೆ ಬಗ್ಗಿಸಿಕೊಂಡು ಬೀಡ ಕಟ್ಟುತ್ತಲೇ ಹೇಳಿದ. 1 ನಿಮಿಷ ಬಿಟ್ಟುಕೊಂಡು ಬಾಯಲ್ಲಿದ್ದ ಎಲೆ ಅಡಿಕೆ ಉಗಿಯುತ್ತಲೇ ರಸ್ತೆ ಕಡೆಗೊಮ್ಮೆ ಓರೆ ನೋಟ ಬೀರಿ, ನೋಡ್ತಿದ್ದೀರಾ ಎಂದು ಬೀಡಾಕೆ ಗುಲ್ಕನ್ ಹಾಕುತ್ತಾ ಕೇಳಿದ. ಸುರೇಶ ಶೇಷಪ್ಪನ ಬೆನ್ ಹಿಂದೆ ಇದ್ದ ದೊಡ್ಡ ನಿಲುವುಗನ್ನಡಿಯನ್ನು ನೋಡಿದ. ಅವನ ಅಂಗಡಿ ಅಗಲಕ್ಕೂ ಇದ್ದ ಆ ಕನ್ನಡಿ ಅಂಗಡಿ ಎದುರಿದ್ದ ಸಮಸ್ತವನ್ನೂ ಬಿಂಬಿಸಿತ್ತು. ಅದನ್ನೇ ಕೊಂಚ ಹೊತ್ತು ನೋಡಿದರೆ ನಿಧಾನವಾಗಿ ನಾವು ಅಂಗಡಿಯೊಳಗಿದ್ದೇವೋ ಹೊರಗಿದ್ದೇವೋ ಎನ್ನುವ ಭ್ರಮೆ ಶುರುವಾಗುತ್ತಿತ್ತು. ಆದರೆ ಆ ಕನ್ನಡಿಯ ದೋಷವೋ ಏನೋ, ಅದರಲ್ಲಿ ಚಲಿಸುವ ಬಿಂಬಗಳು ಅತ್ತಿತ್ತ ಸರಿದಂತೆ ರಬ್ಬರ್ ವಸ್ತುಗಳ ರೀತಿ ಉದ್ದವಾಗುತ್ತಾ, ಒಮ್ಮೊಮ್ಮೆ ಕುಗ್ಗುತ್ತಾ, ಒಮ್ಮೊಮ್ಮೆ ಇನ್ನೇನು ಹಿಸ್ಸಿದೇ ಹೋಗುವಂತೆ ಅಗಲವಾಗುತ್ತಾ, ಕನ್ನಡಿಯ ಯಾವುದೋ ಒಂದು ಭಾಗವನ್ನು ದಾಟುತ್ತಲೂ ಮತ್ತೆ ಯಥಾಸ್ಥಿತಿಗೆ ಬರುತ್ತಿದ್ದವು. ರಸ್ತೆಯಲ್ಲಿ ಕಾಣುತ್ತಿದ್ದ ಹಲವಾರು ಫೋನ್ ಕಂಬಗಳಲ್ಲಿ ಒಂದೆರಡು ಬಳ್ಳಿಯಂತೆ ಬಾಗಿದ್ದವು. ತಂತಿಗಳು ನಡುನಡುವೆ ಹಾವಿನ ವಾದರಿಯಲ್ಲಿ ಹರಿದಿದ್ದವು. ಸುರೇಶ ಕನ್ನಡಿಯಲ್ಲಿ ನೋಡಿದಾಗ ರಸ್ತೆಯಲ್ಲಿ ಬರುತ್ತಿದ್ದ ಎಮ್ಮೆಯೊಂದು ಮುಂದುವರಿಯುತ್ತಿದ್ದಂತೆಯೇ ಹಠಾತ್ತಾಗಿ ಭೂತಾಕಾರವಾದ ಆನೆಯಂತಾಗಿ, ಮತ್ತೆ 2 ಹೆಜ್ಜೆಯೊಳಗೆ ನಾಯಿಯಷ್ಟು ಚಿಕ್ಕದಾಗಿ, ಮತ್ತೆ 2 ಹೆಜ್ಜೆಗೆ ಸಾಧಾರಣ ಎಮ್ಮೆಯಾಗಿ ಮುಂದುವರೆದು ಕನ್ನಡಿಯ ಪ್ರೇಮನ್ನು ದಾಟಿಹೋಯಿತು. ಸುರೇಶನಿಗೆ ನಿಜವಾಗಿಯೂ ಆ ಕನ್ನಡಿಯ ವಿಶ್ವದ ಬಗ್ಗೆ ಕುತೂಹಲ ಹುಟ್ಟಿತು. ಕನ್ನಡಿ ನಿಜವಾಗಿಯೂ ಅವನಿಗೆ ದೇವಪುರದ ಅಂತರಂಗದ ವಿಶ್ವರೂಪ ಎನ್ನಿಸಿತು. ನೋಡ್ತಿದ್ದೀನಿ ಮಾರಾಯ, ಖಾಲಿ ರಸ್ತೆ ಕಾಣಿದೆ ಎಂದು ಸುರೇಶ ಕನ್ನಡಿ ಕಡೆಗೆ ನೋಡುತ್ತಾ ಹೇಳಿದ. ಆ ಫೋನ್ ಕಂಬಕ್ಕೆ ವಾಲ್ಕೊಂಡು ಇಬ್ರು ನಿಂತಿದ್ದಾರೆ ನೋಡಿ. ಹ್ಞೂ, ನೋಡಿದೆ. ಕುತ್ತಿಗೆಗೆ ಕೆಂಪು ಮಫ್ಲರ್ ಸುತ್ಕೊಂಡು ನಿಂತಿದ್ದಾನಲ್ಲ, ಅವನ್ನ ಹಾಗೇ ಅವನ್ ಪಕ್ಕದಲ್ಲಿ ರೋನನ್ನ ಸರಿಯಾಗಿ ನೋಡ್ಕೊಳ್ಳಿ, ಪಕ್ಕಾ ಖೇಡಿಗಳವರು. ಥು, ಈ ದೇವಪುರದಲ್ಲಿ ನೀನು ಕನ್ನಡಿ ಯಾವ ಕಡೆಗೆ ತಿರುಗಿಸಿದರೂ ಖೇಡಿಗಳೇ ಕಣ್ಣಿಗೆ ಬೀಳ್ತಾರೆ ಶೇಷಪ್ಪ. ಅದನ್ನೇನಂತ ದೊಡ್ಡದಾಗಿ ನೋಡೋದಕ್ಕೆ ಹೇಳ್ತಿದ್ಯಾ ನನಗೆ? ಇದರಲ್ಲೆಲ್ಲ ನೀವು ಕುಶಾಲ್ ಮಾಡೋದಲ್ಲ ಸುರೇಶಣ್ಣ. ಬೆಳಗಿನಿಂದ 3 ಸಾರಿ ಅವನು ಇಲ್ಲೇ ಸುತ್ತಾಡಿದಾನೆ. ಹಂಗಂದ ಮೇಲೆ ಅವನು ದೇಶಾವರಿ ದಾರಿ ಹೋಕ ಮಾತ್ರ ಅಲ್ಲ ತಿಕ್ಳಿ, ಅವನಿಗೆ ಏನೋ ಸುಳಿವು ಸಿಕ್ಕಿದೆ. ಸರಿಯಪ್ಪ, ನನ್ನಿಗೇನ್ ಮಾಡುವಂತಿ? ಏನೂ ಮಾಡಬೇಡಿ, ಅವನೇನಾದ್ರೂ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬಂದ್ರೆ ನನಗೊಂದು ಮಾತು ತಿಳಿಸ್ಬಿಡಿ. ಏನ್ ಶೇಷಪ್ಪ, ಸುಮ್ಮನೆ ಹಾದಿಯಲ್ಲಿ ಹೋಗೋವರನ್ನೆಲ್ಲ ತೋರಿಸಿ ಯಾಕೆ ಕಂಡವರ ಮೇಲೆಲ್ಲ ಗುಮಾನಿ ಮಾಡುವ ಹಾಗೆ ಮಾಡ್ತಿದ್ಯಾ ಮಾರಾಯ? ಸುಮ್ಮನೆ ನಮ್ ಪಾಡಿಗ್ ನಾವು ನಮ್ ಕೆಲ್ಸ ನೋಡೋಣ. ಅಷ್ಟ್ರ ಮೇಲೆ ಹೋಗೋದು ನಮ್ ಕೈಯಲ್ಲಿರೋ ದುಡ್ಡು ತಾನೇ, ಪ್ರಾಣ ಅಲ್ವಲ್ಲ? ನಿಮ್ಮ ಧೈರ್ಯಕ್ಕೆ ಮೆಚ್ಚಿದೆ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಆ ಹೆಣ್ಮಗಳನ್ನ ಬೇರೆ ಕರುಣ್ ಬಂದಿದ್ದೀರಾ. ಹಂಗೆಲ್ಲ ಹುಂಬಾಟ ಮಾಡಕ್ ಹೋಗ್ಬೇಡ್ರಿ, ಹುಷಾರಾಗಿರ್ರಿ. ಒಬ್ರು ಬಟವಾಡೆ ತಗೊಂಡ್ ಹೋಗ್ತಿದ್ದ ರೈಟರ್ನ ಖನಿ ಮಾಡಿದವರು ಇವ್ರು. ಎಷ್ಟು ರೂಪಾಯಿಗೆ ಗೊತ್ತಾ? ಖಾಲಿ 200 ರೂಪಾಯಿಗೆ. ಸುರೇಶ ಅಲ್ಲಿಂದ ಹೊರಡುತ್ತಾ ಕಂಬಕ್ಕೆ ವಾಲಿಕೊಂಡು ನಿಂತವನನ್ನು ಕೊನೇ ಬಾರಿ ಸರಿಯಾಗಿ ನೋಡಲು ಮತ್ತೊಮ್ಮೆ ಕನ್ನಡಿ ಕಡೆಗೆ ದಿಟ್ಟಿಸಿದಾಗ ಮತ್ತೊಂದು ಮುಖ ಅವನ ಬೆನ್ನಿಗೆ ಕೊಂಚ ಹತ್ತಿರದಲ್ಲಿ ಕಂಡು ಅವನು ಆಶ್ಚರ್ಯಚಕಿತನಾಗಿ ಹಿಂದಕ್ಕೆ ತಿರುಗಿ ನೋಡಿದವನೇ, ಹೆಲೋ, ಇದೇನಯ್ಯ ಇಲ್ಲಿ ಎಂದು ಆಶ್ಚರ್ಯೋದ್ಧಾರ ತೆಗೆದ. ಸುರೇಶನ ಬೆನ್ ಹಿಂದೆ ನಿಂತಿದ್ದವನು ಸುರೇಶನ ಮೈಸೂರಿನ ಸಹಪಾಠಿ ನಾಗಮಂಗಲದ ರಾಜಪ್ಪ. ಯಾವುದರಲ್ಲೂ ಸೀಟು ಸಿಗದಿದ್ದರಿಂದ ಕನ್ನಡ ಸಾಹಿತ್ಯ ಓದಲು ಬಂದಿದ್ದ ರಾಜಪ್ಪ 4 ವರ್ಷ ಸುರೇಶನ ಸಹಪಾಠಿಯಾಗಿ ಮೈಸೂರಿನಲ್ಲಿ ಓದಿದ್ದ. ಆದರೆ ಅನೇಕ ವರ್ಷಗಳ ತರುವಾಯ ಎಲ್ಲಾ ಬಿಟ್ಟು ದೇವಪುರದ ಬೀದಿಯಲ್ಲಿ ಅವನ್ನು ಸಂಧಿಸುತ್ತೇನೆಂದು ಕನಸು ಮನಸ್ಸಿನಲ್ಲಿಯೂ ಸುರೇಶ ನಿರೀಕ್ಷಿಸಲಿಲ್ಲ. ಆದ್ದರಿಂದಲೇ ಅವನ ಬಾಯಿಂದ ಆಶ್ಚರ್ಯೋದ್ಧಾರ ಹೊಮ್ಮಿದ್ದು. ರಾಜಪ್ಪನಿಗಂತೂ ಸುರೇಶನನ್ನು ನೋಡಿ ಶಾಕ್ ಹೊಡೆದ ಹಾಗಾಯಿತು. ಇಬ್ಬರೂ ಕೈಕುಲುಗಿಕೊಂಡು ಕ್ಷೇಮೋಕ್ಷೇಮ ವಿಚಾರಿಸಿಕೊಂಡ ಮೇಲೆ ಸುರೇಶ ಗೌರಿಯನ್ನು ನನ್ನ ಹೆಂಡತಿ ಎಂದು ಪರಿಚಯಿಸಿದ. ಅದನ್ನು ಕೇಳಿ ರಾಜಪ್ಪ ಇನ್ನಷ್ಟು ಆಶ್ಚರ್ಯಚಕಿತನಾಗಿ,
ಅಲ್ಲಯ್ಯ, ಕ್ರಾಂತಿ ಮಾಡ್ತೀನಿ ಅಂತ ನಮಗೆಲ್ಲ ಹೇಳಿ ನಾಪತ್ತೆಯಾದವನು ಇಲ್ಲಿ ನೋಡಿದರೆ ಮದುವೆ ಮಾಡಿಕೊಂಡು ಠಳಾಯಿಸುತ್ತಾ ಇದೆಯಲ್ಲ, ಇದೇನ್ ನೀನ್ರಾಡಿದ್ದು ಕ್ರಾಂತಿ? ನಿನ್ನ ಮಾತು ಕಟ್ಕೊಂಡು ನಾನೇನಾದ್ರೂ ಓದುಬಿಟ್ಟಿದ್ರೆ ಎಂಥ ಫೂಲಾಗ್ತಿದ್ದೆ. ಆ ಮುಗ್ಧಾಳ ಗಂಗೂಲಿ ಮಾತಿಗೆ ನಾನು ಮರುಳಾಗಿ ಹಾಳಾಗ್ಹೋಗ್ತಿದ್ದೆ. ಸದ್ಯ ಬಜಾವಾದೆ. ಮಕ್ಳೆಷ್ಟು ನಿನಗೆ ಎಂದು ಕೇಳಿದ. ಮಕ್ಕಳು ಇನ್ನೂ ಇಲ್ಲ ಕಣಯ್ಯ ಎಂದು ನಾಚುತ್ತಿದ್ದ ಗೌರಿ ಕಡೆಗೆ ನೋಡುತ್ತಾ ಸುರೇಶ ಉತ್ತರಿಸಿದ. ಅಲ್ಲಯ್ಯ, ನಿನ್ ಹಾಳಾಡಕ್ಕೆ ಕುದುರೆ ರೇಸಿರೋಕಾದ್ರೆ ಗಂಗೂಲಿ ಯಾಕ್ಬೇಕೋ? ಏನಯ್ಯ, ನಡುಬೀದಿಯಲ್ಲಿ ನನ್ ಮರ್ಯಾದೆ ತೆಗಿಬೇಕಂತ ಇರೋ ಹಾಗಿದ್ಯಾ ನೀನು? ಅದಿರಿ, ಯಾಕಯ್ಯ ಮಕ್ಳಿಲ್ಲ ಅಂತೀಯಾ? ಏನ್ ಮಾಡ್ತಾ ಇದ್ದೆ ಇಷ್ಟು ದಿನ? ಅದ್ಯಾಕದೊಂದು ಬಾಕಿ ಉಳಿಸ್ಕೊಂಡಿದ್ಯಾ? ಎಷ್ಟು ದಿನ ಆಯ್ತು ಮದುವೆ ಆಗಿ ಎಂದು ದಾರಿ ಮಧ್ಯದಲ್ಲೇ ನಿಂತು ಪಕ್ಕಾ ದೇಶಾವರಿ ಧಾಟಿಯಲ್ಲಿ ಸುರೇಶನ ಇತೋಪರಿಗಳನ್ನೆಲ್ಲ ಒಂದೊಂದಾಗಿ ಕೇಳಿದ. ರಾಜಪ್ಪ ಹಾಳಾಗಿದ್ದು ಕುದುರೆ ಜೂಜಿನಿಂದ. ಸದಾ ಕುದುರೆಬಾಲ ಹಿಡಿದು ಕಲ್ಕತ್ತಾ, ಬಾಂಬೆ, ಮದ್ರಾಸ್, ಊಟಿ ಎಂದು ವಿದ್ಯಾರ್ಥಿ ದಸೆಯಲ್ಲೇ ಎಲ್ಲೆಲ್ಲಿ ಜೂಜು ನಡೆಯುತ್ತೋ ಅಲ್ಲಿಗೆಲ್ಲ ತಿರುಗುತ್ತಿದ್ದ. ಕುದುರೆ ಜಾತಕಗಳ ನೋಟ್ಬುಕ್ ಒಂದು ಸದಾ ಅವನ ಜೇಬಿನಲ್ಲಿ ಇರುತ್ತಿತ್ತು. ಸುರೇಶನ ಕ್ಲಾಸ್ಮೇಟ್ ಆದಲ್ಲದೆ ಅವನು ಕೆಲವು ಕಾಲ ಸುರೇಶನ ರೂಮ್ಮೇಟ್ ಸಹ ಆಗಿ ಹಾಸ್ಟೆಲ್ನಲ್ಲಿದ್ದ. ಹಾಸ್ಟೆಲ್ಗೆ ಕಟ್ಟಲು ತರಿಸಿಕೊಂಡ ಹಣವನ್ನೆಲ್ಲ ಅವನು ಕುದುರೆ ಬಾಲಕ್ಕೆ ಕಟ್ಟಿ, ಹಾಸ್ಟೆಲ್ ಬಿಲ್ ಕಟ್ಟಲಾಗದೆ ಅವನನ್ನು ಹಾಸ್ಟೆಲ್ನಿಂದ ಹೊರಹಾಕಬೇಕಾದ ಪರಿಸ್ಥಿತಿ ಬಂದಾಗೆಲ್ಲ ಎಷ್ಟೋ ಸಾರಿ ಸುರೇಶನೇ ಬಿಲ್ ಕಟ್ಟಿ ಅವನನ್ನು ರಕ್ಷಿಸಿದ್ದ. ಒಂದಲ್ಲ ಒಂದು ದಿನ ಜಾಕ್ಪಾಟ್ ಹೊಡೆದು ಕೋಟ್ಯಾಧಿಪತಿಯಾಗುತ್ತೇನೆಂದು ದೃಢವಾಗಿ ನಂಬಿದ್ದ ಅವನನ್ನು ಈ ಜೂಜಿನ ಚಾಳಿಯಿಂದ ವಿಮುಖಗೊಳಿಸಲು ಮೇಷ್ಠರುಗಳು, ಪ್ರೊಫೆಸರುಗಳು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮಿಕ್ಕೆಲ್ಲಾ ವಿಷಯಗಳಲ್ಲೂ ಒಳ್ಳೆಯವನಾಗಿದ್ದ ಇವನಿ ಮೇಲೆ ಯಾರಿಗೂ ಯಾವ ದ್ವೇಷವೂ ಇರಲಿಲ್ಲ. ಹಾಗಾಗಿ ಇವನ ದುರವಸ್ಥೆ ನೋಡಲಾರದೆ ಪ್ರೊಫೆಸರ್ ಅವನಿಗೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಕೆಲಸ ಕೊಟ್ಟಿದ್ದರು. ಓಲೆಗರಿಯ ಕಡತಗಳ ನಡುವೆ ಕುಳಿತಿರಬೇಕಾದ ರಾಜಪ್ಪ ಅದೇನು ರಿಸರ್ಚ್ ಮಾಡುತ್ತಿದ್ದನೋ ದೇವರೇ ಗೊತ್ತು. ಅಲ್ಲಿದ್ದಾಗಲೂ ಕುದುರೆ ಜೂಜಿನ ಚಾಳಿ ಅವನನ್ನು ಬಿಟ್ಟಿರಲಿಲ್ಲ ಎಂದು ಬಲ್ಲವರು ಹೇಳುತ್ತಿದ್ದರು. ಸುರೇಶ ತನ್ನ ಇತೋಪರಿಯನ್ನು ಸಂಕ್ಷೇಪವಾಗಿ ಹೇಳಿದ ನಂತರ, ರಾಜಪ್ಪ, ನೋಡಯ್ಯ, ನಾವೆಲ್ಲ ನಿನ್ನ ಸಮಾಚಾರವೇ ಇಲ್ಲದಿದ್ದು ನೋಡಿ ನಿನ್ನ ಗುರು ಗಂಗೂಲಿ ಮಹಾತ್ಮನ್ನ ಕೇಳಿದ್ವಿ. ಆ ಟ್ರ್ಯಾಕು ತಡೀರಿ, ಹಂಗೆ ಪೇಪರ್ ನೋಡ್ತೀರಿ, ಗೊತ್ತಾಗುತ್ತೆ. ಮ್ಯಾಂಗ್ಳೂರ್ ರೈಲ್ವೆ ಬ್ರಿಡ್ಜು ಬ್ಲಾಸ್ಟ್ ಆಗ್ಲಿ, ಆಗ ಗೊತ್ತಾಗುತ್ತೆ ಅವನಲ್ಲಿದ್ದಾನೆ ಅಂತ ಎಂದು ಕೇಳಿದಾಗ ಎಲ್ಲ ಉಡಾಫ್ ಹೊಡಿತಿದ್ದ. ಎಷ್ಟು ದಿನ ಆದರೂ ಯಾವ ಬ್ರಿಡ್ಜು ಬ್ಲಾಸ್ಟ್ ಆಗ್ಲಿಲ್ಲ, ನಿನ್ನ ಪತ್ತೇನೂ ಗೊತ್ತಾಗ್ಲಿಲ್ಲ. ಎಮರ್ಜೆನ್ಸಿ ತೆಗೆದ ಮೇಲೂ ನಿನ್ನ ಪತ್ತೆ ಇಲ್ಲದಿರೋದು ನೋಡಿ ಆ ಮುಗ್ಧಾಳ ಗಂಗೂಲಿ ಮಾತ್ ಕಟ್ಕೊಂಡು ಏನೋ ಮಾಡಕ್ ಹೋಗಿ ನೀನು ಸತ್ತೇ ಹೋಗಿದ್ದೀಯಾ ಅಂತ ತಿಳಿದ್ವಿ ಕಣಯ್ಯ. ಅದಕ್ಕೆ ನೀನು ಹೆಲೋ ಅಂದಾಗ ಒಂದು ಕ್ಷಣ ನೀನೋ ನಿನ್ನ ದೆವ್ವನೋ ಅಂತ ಅನುಮಾನ ಆಯ್ತು ನನಗೆ. ಆದರೆ ಬದುಕಿದ್ದೀಯಾ, ಮದುವೆನೋ ಆಗಿದ್ದೀಯಾ, ಮಕ್ ಮಾಡೋದ್ರಲ್ಲಿದ್ದೀಯಾ ಅಂತ ತಿಳಿದು ಸಂತೋಷ ಆಯ್ತು ಕಣಯ್ಯ ಎಂದು ಹೇಳಿ ಗೌರಿ ಕಡೆಗೆ ತಿರುಗಿ, ಏನ್ ಮೇಡಮ್, ನಾನ್ ಹೇಳೋದ್ ಕರೆಕ್ಟ್ ತಾನೇ? ಐ ಆಮ್ ರೈಟ್ ಎಂದು ಪ್ರಶ್ನೆ ಕೇಳಿ ಹಲ್ಬಿಟ್ಟ. ಏನೋ ಯೋಚನೆ ಮಾಡುತ್ತಾ ನಿಂತಿಟ್ಟ ಗೌರಿ ಯಾವುದು ರೈಟೋ ಯಾವುದು ತಪ್ಪೋ ಹೇಳಲು ಗೊತ್ತಾಗದೆ ಸುಮ್ಮನೆ ನಸುನಕ್ಕಳು. ಅವಳಿಗೆ ಶಾಪಿಂಗ್ಗೆ ಹೊತ್ತಾಗುತ್ತದೆ ಎಂದು ಮೆಲ್ಲಗೆ ಅಸಮಾಧಾನ ಪ್ರಾರಂಭವಾಗಿತ್ತು. ಸುರೇಶನಿಗೆ ರಾಜಪ್ಪನನ್ನು ಎಷ್ಟೋ ದಿನಗಳ ತರುವಾಯ ಸಂಧಿಸಿದ್ದಕ್ಕೆ ಸಂತೋಷವಾಗಿದ್ದೇನೋ ನಿಜ. ಆದರೆ ಅವರಿಬ್ಬರೂ ಮಾತಿನಲ್ಲಿ ವ್ಯಕ್ತಪಡಿಸುತ್ತಿದ್ದಷ್ಟು ಪರಮಾಪ್ತ ಮಿತ್ರರೇನೋ ಆಗಿರಲಿಲ್ಲ. ಅವರ ಸ್ನೇಹ ತೀವ್ರತೆಯ ಅರ್ಧಭಾಗ ಅವರಿಗವರೇ ಆರೋಪಿಸಿಕೊಂಡುದಾಗಿತ್ತು. ರಾಜಪ್ಪ ಸುರೇಶನ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಸಾಕಷ್ಟು ಕೊರೆದ. ಇಡೀ ಯೂನಿವರ್ಸಿಟಿಯಲ್ಲಿ ಇವನು ಪ್ರಚಂಡ ಬುದ್ಧಿವಂತನಾಗಿದ್ದನ್ನು ನೆನೆದು ಹಾಳು ಗಂಗೂಲಿ ಉಪದೇಶದಿಂದ ಸುರೇಶ ಈ ಕೊಂಪೆಗೆ ಬಂದು ಸಿಕ್ಕಾಕೊಂಡಿರುವುದನ್ನು ನೋಡಿ ಗಂಗೂಲಿಯನ್ನು ಶಪಿಸಿದ. ನೀನು ಬ್ರಿಲಿಯಂಟ್ ಆಗಿದ್ರೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಕಣಯ್ಯ, ಯಾಕೆ ಅನ್ನೋ? ಆ ಹೆದರು ಪುಕ್ಕಳ ದಡ್ಡ ಗಂಗೂಲಿ ಮಾತಿಗ ಮರುಳಾಗಿದ್ದು ಒಂದು, ನನಗೆ ನಿನ್ನ ಬುದ್ಧಿ ಉಪಯೋಗಿಸಿ ರೇಸ್ನಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡದಿದ್ದಿದ್ದು ಇನ್ನೊಂದು. ಇವೆರಡೂ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಎಂದು ಸುರೇಶನಿಗೆ ಬೈದ. ಗೌರಿಯವನ ವಾದವನ್ನು ಸಂಪೂರ್ಣ ಅನುಮೋದಿಸಿದ್ದನ್ನು ನೋಡಿ ಮತ್ತಷ್ಟು ಉತ್ಸಾಹದಿಂದ ಸದ್ಯದಲ್ಲೇ ಮನೆಗೆ ಬಂದು ಸುರೇಶನ ಕಥೆಯೆಲ್ಲ ತಿಳಿಸುತ್ತೇನೆ ಎಂದು ಗೌರಿಗೆ ಆಶ್ವಾಸನೆ ಕೊಟ್ಟ. ಇಲ್ಲಿವರೆಗೆ ಬಂದಿದ್ದೇನು ರಾಜಪ್ಪ ಎಂದು ಸುರೇಶ ಕೇಳಿದ. ಟು ಬಿ ಫ್ರ್ಯಾಂಕ್ ವಿತ್ ಯು, ಒಂದು ಜಾಕ್ಪಾಟ್ ಹೊಡೆದು ಬಂದಿರೋದು ಕಣಯ್ಯ. ನಿನ್ನ ರೇಸ್ ವ್ಯವಹಾರ ಇನ್ನೂ ಮುಗಿಲಿಲ್ಲ, ಜಾಕ್ಪಾಟ್ ಹೊಡೆಯವರೆಗೂ ಬಿಡ್ಲಿಲ್ಲ. ರೇಸು ತಂಟೆ ಬಿಟ್ಟು ತುಂಬ ದಿನ ಆಯಿತು ಸುರೇಶ. ಅದರ ದೆಸೆಯಿಂದ ಕಂಪ್ಲೀಟು ಬೀದಿಗೆ ಬಿದ್ದು ಸೂಯಿಸೈಡ್ ಮಾಡ್ಕೊಳ್ಳೋವರೆಗೂ ಹೋಗ್ಬಿಟ್ಟಿದ್ದೆ. ಇದು ಬೇರೆ ಜಾಕ್ಪಾಟ್ ಸುರೇಶ. ಒಂದು ಓಬಿ ರಾಯನ ಕಾಲದ ಕಡತ ಎಡಿಟ್ ಮಾಡ್ಕೊಡೋದಕ್ಕೆ ಯಾರೋ ಕೇಳಿದ್ರು. PUCಗೋ SLಗೋ ಪಠ್ಯಪುಸ್ತಕ ಮಾಡೋದಕ್ಕಂತೆ. ಅದ್ಯಾವುದಕ್ಕೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ 1.5 ಲಕ್ಷ ಕೊಡ್ತಾರಂತೆ ಎಲ್ಲ ರೆಡಿ ಮಾಡಿಕೊಟ್ರೆ. ಎಲ್ಲ ಕಳಕೊಂಡು ಭಿಕಾರಿ ಆದ್ಮೇಲೆ ಏನೋ ದೇವ್ರು ಕಣ್ಣು ಬಿಟ್ಟು ನೋಡಿದ ಕಣಯ್ಯ. ಗಾಡ್ ಈಸ್ ಗೇಟ್. ಹಂಗಾದ್ರಿ ಹೊಡೆದೇ ಒಂದು ಚಾನ್ಸು. ಅದಕ್ಕೆ ಈ ಊರಿಗೆ ಯಾಕೆ ಬರ್ಬೇಕಾಯ್ತು? ಅಯ್ಯೋ, ಏನ್ ಚಾನೋ ಏನೋ, ಆ ಕಡತದ ಮ್ಯಾನುಸ್ಕ್ರಿಪ್ಟು ಒಂದು ಹರುಕಲು ಚಿಂದಿ. ದುಡ್ಡಿನ ಆಸೆಗೆ ಒಪ್ಕೊಳ್ಳೋದೇನೋ ಒಪ್ಕೊಂಡೆ. ಈಗ ನೋಡಿದರೆ ಸಖತ್ ಕೆಲ್ಸ ಹಿಡಿಯೋ ಹಂಗ್ ಕಾಣಿದೆ. ಬೈ ನಿನಗದನ್ನೆಲ್ಲ ನಿಧಾನಕ್ಕೆ ಹೇಳ್ತೀನಿ.
ನೀನ್ ಹತ್ರ ಎಂತಿದ್ರೂ ನಾನದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬರ್ಲೇಬೇಕಾಗತ್ತೆ. ಈಗ ನೀನ್ ಅಡ್ರೆಸ್ ಕೊಡು ಎಂದು ಹೇಳಿ ರಾಜಪ್ಪ ಅಡ್ರೆಸ್ ತಗೊಂಡು ದಾರಿಯಲ್ಲಿ ಎದುರಾದಷ್ಟೇ ಹಠಾತ್ತಾಗಿ ನಿರ್ಗಮಿಸಿಬಿಟ್ಟ. ರಾಜಪ್ಪನಿಗೆ ಬಾಯ್ ಹೇಳಿ ಅವನು ನಿರ್ಗಮಿಸಿದ ನಂತರ, ಗೌರಿ, ಇವತ್ತು ಹೊರಟಿದ್ದ ಘಳಿಗೆ ಸರಿಯಿಲ್ಲ ಕಣಿ. ಯಾಕೆ ಸರಿಯಿಲ್ಲ? ಹೋದ ಸಾರಿ 300ಕ್ಕೆ ಕೊಟ್ಟ ಏಲಕ್ಕಿ ಈ ಸಾರಿ 1000ಕ್ಕೆ ಹೋಗಿದೆ. ಕೈಯಲ್ಲಿ 60,000 ಇಡ್ಕೊಂಡು ನಿನ್ನ ಶಾಪಿಂಗ್ಗೆ ತೊಂದರೆ ಆಯ್ತು ಅಂತ ಘಳಿಗೆ ಸರಿಯಿಲ್ಲ ಅಂದ್ರೆ ಹಾಗೆ ಎಂದು ಸುರೇಶ ಸ್ಪ್ಯಾಕ್ ಬಾರ್ನಲ್ಲಿ ಕೂತ್ಕೊಂಡು ಹೊಟ್ಟೆಗೊಂಚೂರು ಉಪ್ಪಿಟ್ಟು ಹಾಕೊಂಡು ಶಾಪಿಂಗ್ ನೋಡೋಣ ನಡಿ. 60,000 ಹಾಗ್ರಿ, ಶೇಷಪ್ಪನ ಕಮಿಷನ್ ಕಳೆದ್ರೆ 58,800 ಅಲ್ವಾ? ಬ್ಲ್ಯಾಕ್ ಬಾರ್ನಲ್ಲಿ ಕೂತ್ಕೊಂಡು ಅವೆಲ್ಲ ಲೆಕ್ಕ ಮಾಡಿ ಎಣಿಸ್ಕೋ, ಬೀದಿಯಲ್ಲಿ ದುಡ್ಡು ತೆಗೆದು ಎಣಿಸ್ತಾ ಕೂತ್ಬೇಡ ಎಂದು ಸುರೇಶ. ಇಬ್ಬರೂ ತಮ್ಮ ಬಳಿ ಇರುವುದು ಕದ್ದು ತಂದ ದುಡ್ಡೆನ್ನಿಸಿಕೊಂಡು ಎಣಿಸಲು ಯಾರೂ ಇಲ್ಲದ ಏಕಾಂತವನ್ನು ಹುಡುಕಿಕೊಂಡು ಸ್ಪ್ಯಾಕ್ ಬಾರಿನ ಕಡೆಗೆ ಹೋದರು. ಸ್ಪ್ಯಾಕ್ ಬಾರಿನ ಫ್ಯಾಮಿಲಿ ರೂಮ್ನಲ್ಲಿ ಕುಳಿತುಕೊಂಡು ಉಪ್ಪಿಟ್ಟಿಗೆ ಕಾಯುತ್ತಾ ಬ್ಯಾಂಕಿನ ಸೀಲಾದ ಹೊಸ ನೋಟಿನ ಕಂತೆಗಳನ್ನು 100 ರೂಪಾಯಿ ನೋಟುಗಳೆಂದೇ ಭಾವಿಸಿ ಗೌರಿ ಎಣಿಸಿ ಲೆಕ್ಕ ಸರಿಬರದೆ ಮತ್ತೊಮ್ಮೆ ಎಣಿಸುವಾಗ ನೋಡುತ್ತಾಳೆ. 500 ರೂಪಾಯಿಯ ನೋಟುಗಳು, 3 ಕಂತೆಗಳಿಂದ 1.5 ಲಕ್ಷ, ಒಟ್ಟು 1,56,800. ಸುರೇಶನಿಗೆ ಇದನ್ನು ಗೌರಿ ಹೇಳಿದ ಕೂಡಲೇ ಒಂದೇ ಸಾರಿ ಅವಳಿಗೆ ತಲೆ ಬಿಸಿಯಾಯಿತು. ಶೇಷಪ್ಪನಿಗೆ ತಲೆ ಸಮ ಇದೆಯಾ, ಅಥವಾ ಇನ್ನೂ ಕಳ್ಳನೋಟು ಸ್ಟಾಕ್ ಇಟ್ಟುಕೊಂಡು ಬೇಗ ಖರ್ಚು ಮಾಡುವುದಕ್ಕೋಸ್ಕರ ಎಲ್ಲರಿಗೂ 1ಕ್ಕೆ ಡಬಲ್ ಕೊಡುತ್ತಿದ್ದಾನಾ, ಅಥವಾ ಅವನು 100 ರೂಪಾಯಿ ನೋಟುಗಳೆಂದೇ ತಿಳಿದು ಕಂತೆ ತೆಗೆದು ಗಡಿಬಿಡಿಯಲ್ಲಿ ಕೊಟ್ಟನೋ? ಈಗೇನು ಮಾಡುವುದು? ಸಿಕ್ಕಿದ್ದೇ ಲಾಭ ಎಂದು ದುಡ್ಡು ಜೇಬಿಗಿಳಿಸೋಣವೋ, ಅಥವಾ ಹೋಗಿ ಯಾಕೆ ಇಷ್ಟು ಕೊಟ್ಟೆ ಮಹಾರಾಯ ಎಂದು ಕೇಳೋಣವೋ? ಸುರೇಶನಿಗೆ ಏನು ಮಾಡಬೇಕೆಂದು ಹೊಳೆಯಲಿಲ್ಲ. ಸುಮ್ಮನಿರಲಾರದೆ ಅದನ್ನು ಎಣಿಸಿ ಒಂದು ಸಮಸ್ಯೆ ಸೃಷ್ಟಿಸಿದ ಗೌರಿ ಮೇಲೆ ಅವನಿಗೆ ಸಿಟ್ಟು ಬಂದಿದ್ದು ನೋಡಿ ಗೌರಿಗೆ ಅವನ ಮೇಲೆ ಕೋಪ ಏರಿತು. ವ್ಯವಹಾರ ಜ್ಞಾನವಿಲ್ಲದೆ ಏನೋ ಯೋಚನೆ ಮಾಡುತ್ತಾ ಕೆಲಸ ಮಾಡುವ ಸುರೇಶನ ಚಾಳಿಯಿಂದ ಪ್ರತಿದಿನವೂ ಅವನು ಇಂಥ ತಲೆನೋವುಗಳನ್ನು ಸೃಷ್ಟಿಸುತ್ತಿದ್ದ. ಥತ್, ನಿನ್ನವನ ಎಣಿಸೋದಕ್ಕೆ ಹೇಳಿದವನು ಮಾರ್ರಾಯ್ತಿ, ಈಗ ನೋಡು ಎಂಥ ತರೆ ತಂದಿಟ್ಟೆ ಎಂದು ಸುರೇಶ ಅಸಹನೆಯಿಂದ ಗೌರಿ ಕಡೆಗೆ ತಿರುಗಿ ಗೊಣಗಿದ. ಅಲ್ರಿ, ನಿಮಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಬೆಳಗಿನಿಂದ ಕಣ್ಣು ಮುಚ್ಚಿಕೊಂಡು ವ್ಯವಹಾರ ಮಾಡಿರೋರು ನೀವೇ. ನಾನು ಎಣಿಸಿದ್ದು ತಪ್ಪು ಅಂತ ಹೇಳಿರಲ್ಲ. ನಿಮ್ಮ ಫ್ರೆಂಡು ಈಗ್ತಾನೇ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದು ಮತ್ತೆ ಯಾಕೆ ಅಂತೀರಾ? ಇವತ್ತೇನೋ ದುಡ್ಡು ಹೆಚ್ಚಿಗೆ ಸಿಕ್ಕಿದೆ, ವಾಪಸ್ ಮಾಡಬಹುದು. ಈ ಥರ ವ್ಯವಹಾರ ಮಾಡಿ ದಿನ ಎಷ್ಟು ಕಳೆಯುತ್ತಿದ್ದೀರೋ ಏನೋ ಆ ಭಗವಂತನಿಗೆ ಗೊತ್ತು. ನಿನಗೆ ವ್ಯವಹಾರ ಮಾಡೋದು ಬೇಡ ಅಂತ ಯಾರು ಹೇಳೋರು? ಬೆಳಗಿನಿಂದ ಚಿಕ್ಕು ನಿನ್ನ ಕೈಯಲ್ಲೇ ಇತ್ತು, ದುಡ್ಡು ನಿನ್ನ ಕೈಯಲ್ಲಿತ್ತು. ಅವಾಗೆಲ್ಲ ಅದನ್ನು ನೋಡದೆ ಈಗ ತಾಪತ್ರಯ ತಂದಿಟ್ಟಿಯಲ್ಲ. ನೀನು ಎಣಿಸದೇ ಇದ್ರೆ ತಣ್ಣಗೆ ಬಸ್ಸು ಹತ್ತಿ ಹೋಗ್ತಿರ್ಲಿಲ್ವಾ? ಈಗ ಯಾರು ಬೇಡ ಅಂದೋರು ತಣ್ಣಗೆ ಬಸ್ಸು ಹತ್ತಿ ಹೋಗೋದು? ನಿಮ್ಮನ್ನ ಕಟ್ಟಿಕೊಂಡು ಏಗೋದು ಇದೆ ನೋಡಿ. ದುಡ್ಡು ಸಿಕ್ಕಿದರೂ ಏನಾದ್ರೂ ತರೆ ಇರುತ್ತೆ, ದುಡ್ಡು ಹೋದರೂ ಏನಾದ್ರೂ ತರೆ ಇರುತ್ತೆ. ಹಂಗೇ ಮಾಡೋಣ ತಗ. ಅವನೋ ದುಡ್ಡು ಕಳ್ಕೊಂಡಿದ್ದಾನೋ ಅವನೇ ಬಂದು ಕೇಳಲಿ. ದುಡ್ಡು ಎಣಿಸೋನಿಗೆ ಇಲ್ಲಿರೋದಾರು ನಮಗೆ ಯಾಕೆ? ಅಲ್ರಿ, 10, 100, 1000 ಆದ್ರೆ ಸರಿಯಾಗಿ ಎಣಿಸದೆ ಜೇಬಿಗೆ ಹಾಕಿಕೊಂಡು ಹೋದರು ಅನ್ನಬಹುದು. 1 ಲಕ್ಷ ಅಂದ್ರೆ ಗೊತ್ತಿದ್ದೇ ಮಾಡಿದರು ಅಂತ ಆಗೋಲ್ಲವಾ? ನೋಡು, ಹೇಗೆ ಹೇಳಿದರೂ ಅದಕ್ಕೊಂದು ತರಳೆ ತೆಗೆತಿದ್ಯಾ? ದುಡ್ಡು ಲಪಟಾಯಿಸ್ಕೊಂಡು ಹೋಗೋದಕ್ಕೆ ನಾವೇನೂ ಲಕ್ಷಗಳನ್ನ ನೋಡೇ ಇಲ್ಲ ಅಲ್ವಾ? ಈಗೇನು ಮಾಡ್ಬೇಕಂತ ನಿಂದು? ಹೋಗಿ ಶೇಷಪ್ಪನಿಗೆ ಹೀಗಾಗಿದೆ ಅಂತ ಹೇಳೋಣ. ಶೇಷಪ್ಪ ಹೆಚ್ಚಿಗೆ ಎಣಿಸಿಕೊಟ್ಟಿರೋದು ನನಗೆ ಅನುಮಾನ. ಅವನು ಪ್ರತಿದಿನ ಇಂಥ ಲಕ್ಷಗಳನ್ನು ಎಷ್ಟೆಷ್ಟೋ ಎಣಿಸಿಕೊಡ್ತಾನೆ. ಒಬ್ಬರಿಗೆ 1 ಲಕ್ಷ ಹೆಚ್ಚಿಗೆ ಕೊಟ್ರೆ ಅವನ ವ್ಯವಹಾರದ 2 ವರ್ಷದ ಲಾಭ ಒಂದೇ ಏಟಿಗೆ ತೋಪಡಾಗುತ್ತೆ. ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ವಿನಾಕಾರಣ ಬಂದಿದ್ದ ಸಿಟ್ಟು ಇಳಿಯುತ್ತಾ ಬಂದ ಹಾಗೂ ನಿಧಾನವಾಗಿ ತಾವು ಏನೋ ಒಂದು ರಹಸ್ಯಮಯ ಸನ್ನಿವೇಶದಲ್ಲಿ ಸಿಕ್ಕಿಕೊಂಡಿರಬಹುದೆಂಬ ಗುಮಾನಿ ಸಣ್ಣಗೆ ಶುರುವಾಯಿತು. ಹಾಗಾದ್ರೆ ಜೀವನ್ಲಾಲ್ 1,60,000ಕ್ಕೆ ಚೆಕ್ ಕೊಟ್ಟನೆ. ತಿರುಪತಿ ಪ್ರಸಾದಕ್ಕೆ 1,60,000 ಚೆಲ್ಲುತ್ತಾನೆ. ಅದು ಈ ಮಾರ್ವಾಡಿ. ಅಥವಾ ಶೇಷಪ್ಪ ಸರಿಯಾಗಿ ನೋಡದೆ ಅಷ್ಟೊಂದು ಎಣಿಸಿಕೊಟ್ಟನೋ? ಗೌರಿಯೇನೋ ಶೇಷಪ್ಪ ಸರಿಯಾಗಿ ನೋಡದೆ ಎಣಿಸಿಕೊಟ್ಟಿದ್ದಾನೆಂದೇ ದೃಢವಾಗಿ ನಂಬಿದ್ದಳು. ಆದರೆ ಸುರೇಶ ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆದ. ಶೇಷಪ್ಪ ಇಂಥ ಲಕ್ಷಗಳನ್ನು ಪ್ರತಿದಿನ ಎಷ್ಟೆಷ್ಟೋ ಎಣಿಸಿಕೊಡ್ತಾನೆ. 60,000ವನ್ನು 1,60,000 ಎಂದು ತಿಳಿದುಕೊಡುವಷ್ಟು ಶೇಷಪ್ಪ ಮುಗ್ಧಾಳ ಅಲ್ಲವೇ ಅಲ್ಲ. 1,60,000ಕ್ಕೆ ಸರಿಯಾಗಿ 2% ಮುರಿದುಕೊಂಡು ಶೇಷಪ್ಪ ದುಡ್ಡು ಕೊಟ್ಟಿರೋದ್ರಿಂದಲೇ ಶೇಷಪ್ಪ ಚೆಕ್ ನೋಡಿ ಚೆನ್ನಾಗಿ ಆಲೋಚನೆ, ಲೆಕ್ಕಾಚಾರ ಹಾಕಿ ದುಡ್ಡು ಕೊಟ್ಟಿದ್ದಾನೆ. ಇದು ಶೇಷಪ್ಪನ ಕಂಡಪ್ಪಿ ಬಂದ ಹಣ ಅಲ್ಲವೇ ಅಲ್ಲ. ಜೀವನ್ಲಾಲ್ ಕೊಟ್ಟಿದ್ದೇ ಅಷ್ಟು, ಅದರಲ್ಲಿ ಅನುಮಾನವೇ ಬೇಡ ಎಂದು ಗೌರಿಗೆ ಖಡಾಖಂಡಿತವಾಗಿ ಸುರೇಶ ಹೇಳಿದ. ಮಾಣಿ ತಂದಿಟ್ಟ ಉಪ್ಪಿಟ್ಟು ತಣ್ಣಗಾಗುತ್ತಿತ್ತು. ಗಂಡ ಹೆಂಡತಿ ಇಬ್ಬರು ಏನು ಮಾಡಿದರೂ ಅರ್ಥವೇ ಆಗದ ಒಗಟೊಂದನ್ನು ಈಗ ಬಿಡಿಸಬೇಕಾಗಿತ್ತು. ಉಪ್ಪಿಟ್ಟಿನ ಕಡೆಗೆ ಗಮನ ಹೋಗುವುದಾದರೂ ಹೇಗೆ? ಇದು ಯಾಕೆ ಕೊಟ್ಟ? ತಲೆ ತಿನ್ನುವ ಈ ಜಟಿಲ ರಹಸ್ಯದ ದೆಸೆಯಿಂದ ಸುರೇಶನಿಗೂ ಗೌರಿಗೂ ಏಲಕ್ಕಿಗೆ ಒಳ್ಳೆ ರೇಟು ಬಂದ ರೋಮಾಂಚನ ಹಾರಿಹೋಯಿತು.
ಒಬ್ಬರ ಮುಖ ಒಬ್ಬರು ನೋಡುತ್ತಾ ಒಂದು ಮಾತು ಆಡದೆ ತಣ್ಣಗಾದ ಉಪ್ಪಿಟ್ಟು ತಿನ್ನತೊಡಗಿದರು. ಇಬ್ಬರ ಕುಶಾಗ್ರ ಬುದ್ಧಿಯೂ ಒಂದೇ ಸಮ ಯೋಚಿಸುತ್ತಿತ್ತು. ನಮಗೆ ಗೊತ್ತಾಗದ ಹಾಗೆ ಏನೋ ನಡೆದಿದೆ. ಅದೇನು ತಿಳಿಯುವುದಾದರೂ ಹೇಗೆ?